ಕರ್ನಾಟಕದಲ್ಲಿ ನೇಮಕಾತಿ ಸುರಿಮಳೆ. ನಿಮ್ಮ ಸ್ಟಡಿಯನ್ನು ಚುರುಕುಗೊಳಿಸಿ. ಹೌದು ಸ್ನೇಹಿತರೆ, ಕೊನೆಗೂ ಕೂಡ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮೊದಲನೇ ನೇಮಕಾತಿ ಆಯಿತು. ಅದ್ರ ಜೊತೆಗೆ ಈಗ ಹೊಸ ನೇಮಕಾತಿ ಕೂಡ ಆಗ್ತಾವೆ. ಯಾವ್ಯಾವ ನೇಮಕಾತಿ ಈಗ ಆಗ್ತಾವೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವೇನಾದರೂ ಪೊಲೀಸ್ ಪಿಸಿ ಮತ್ತು PSI ಪರೀಕ್ಷೆಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ. ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಎಲ್ಲರೂ ಕಂಪ್ಲೀಟ್ ಸಿಲೆಬಸ್ ನೋಟ್ಸು ಅದು ಬಂದು ನಿಮಗೆ 2024-25 ವರ್ಷದ ನೋಟ್ಸ್ ಇರ್ತಾವೆ ರೀ. ಸ್ನೇಹಿತರೆ, ಇಲ್ಲಿ ಸಿಲೆಬಸ್ ಎಲ್ಲರೂ ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ ಸಂಪೂರ್ಣವಾಗಿಲ್ಲ ಏನೆಲ್ಲ ಮೆನ್ಷನ್ ಮಾಡಿದೆಯಲ್ಲ ಈ ಎಲ್ಲ ನೋಟ್ಸ್ ನಿಮಗೆ ನೀಡಲಾಗ್ತದೆ. ಅದ್ರ ಜೊತೆಗೆ ನಿಮಗೆ PC 60 ಓಲ್ಡ್ ಕ್ವಶನ್ ಪೇಪರ್ ಉಚಿತವಾಗಿ ನೀಡುತ್ತೆ. ಅದೇ ರೀತಿ PSI 60 ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ನೀಡುತ್ತೆ. ಸ್ನೇಹಿತರೆ, ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಕೇವಲ 200 ರೂಪಾಯಿಗೆ ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಮೊದಲಿಗೆ ಬಂದು ಈ ನೋಟ್ಸಿನ ಬೆಲೆ ಬಂದು 300 ರೂಪಾಯಿ ಇತ್ತು. ಸ್ನೇಹಿತರೆ, ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗೆ ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ರೆ ಸ್ಕ್ರೀನ್ಶಾಟ್ ಕಳಿಸಿದರೆ ಮಾತ್ರ ನಿಮಗೆ ನೋಟ್ಸ್ ಬಂದು 200 ರೂಪಾಯಿಗೆ ನೀಡ್ತಾರೆ. ಸ್ನೇಹಿತರೆ, ಎಲ್ಲ ನೋಟ್ಸ್ ಸೇರಿ ಕೇವಲ 200 ರೂಪಾಯಿಗೆ ಇರ್ತದೆ. ಹೊಸ ವರ್ಷನದು ನೋಟ್ಸ್ ಇರ್ತಾವೆ. ನೀವೇನಾದರೂ ಕೋಚಿಂಗ್ಗೆ ಏನಾದರೂ ಹೋಗದೇ ಇದ್ರೆ ಸ್ಟಡಿ ಮಾಡ್ತಿದ್ರಪ್ಪ ಅಂದರೆ ಇವು ಬಂದು ಸಂಪೂರ್ಣವಾಗಿ ಕೋಚಿಂಗ್ ನೋಟ್ಸ್ ಆಗಿರ್ತಾವೆ. ಸುಂದರ ಕೈ ಬರೋದು ನೋಟ್ಸ್ ಇರ್ತಾವೆ, ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ. ಇಂಟ್ರೆಸ್ಟ್ ಇರೋರು ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಇವು PC PSI ಅಷ್ಟೇ ಅಲ್ಲ, SDA FDA ವಿಲೇಜ್ ಅಕೌಂಟ್ ಆಗಿರ್ಬೋದು, PDO ಆಗಿರ್ಬೋದು. ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನಡೆಸುವ ಎಲ್ಲ GK ಪರೀಕ್ಷೆಗಳಿಗೆ ಏನಿರ್ತದೆ ಯೂಸ್ ಆಗಿರ್ತಾವೆ. ಸ್ನೇಹಿತರೆ, ನೀವೇನಾದರೂ PC PSI SDA FDA PAO PDO ಇನ್ಯಾವುದೇ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದರೆ ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ನಿಮಗೆ GKಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಟ್ಸ್ ಅದರ ಜೊತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ನೀಡಲಾಗ್ತದೆ. ಯಾರಿಗಾದರೂ ನೋಟ್ಸ್ ಬೇಕಾಯ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ PDF ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈಗ ಇದರ ಬೆಲೆ 200 ರೂಪಾಯಿ ಅಲ್ಲ, ನೇಮಕಾತಿ ಆದ ಕಾರಣಕ್ಕಾಗಿ ಕೇವಲ 150 ರೂಪಾಯಿಗೆ ನಿಮಗೆ ಎಲ್ಲ PDF ನೋಟ್ಸನ್ನು ಕಳಿಸಲಾಗ್ತದೆ. ಯಾರಿಗಾದರೂ ಇಂಟ್ರೆಸ್ಟ್ ಇರೋ ಮಾತ್ರ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜನ್ನು ಮಾಡಿ. ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ಮಾತ್ರ ನಿಮಗೆ ಈ ನೋಟ್ಸ್ ಬಂದು 150 ರೂಪಾಯಿಗೆ ಸಿಗುತ್ತೆ. ಇದ್ರ ಜೊತೆಗೆ 6 to 10th ನೋಟ್ಸ್ ಏನಾದರೂ ಬೇಕಾಯ್ತಂದ್ರೆ ಅವು ಕೂಡ ನೋಟ್ಸ್ ಇರ್ತಾವೆ. ಶಾರ್ಟ್ ನೋಟ್ಸು ಕೇವಲ 100 ರೂಪಾಯಿ ನಿಮಗೆ PDF ನೋಟ್ಸನ್ನು ಕಳಿಸಲಾಗ್ತದೆ. ಬನ್ನಿ ಸ್ನೇಹಿತರೆ, ಈಗ ಯಾವ ನೇಮಕಾತಿ ಈಗ ಆಗಿವೆ ಅಂತ ನೋಡಿದರೆ, ಸ್ನೇಹಿತರೆ ಈಗ ಆಲ್ರೆಡಿ 700ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ SDA FDA ಹುದ್ದೆಗಳಿಗೆ ನೇಮಕಾತಿ ಆಗಿದೆ. ಆಲ್ರೆಡಿ ಅರ್ಜಿ ಪ್ರಾರಂಭ ಕೂಡ ಆಗಿದೆ. ಮುಂದಿನ ತಿಂಗಳು ಅಂದರೆ 9ನೇ ತಾರೀಕಿಗೆ ಕೊನೆಯ ದಿನಾಂಕ ಕೂಡ ಇರ್ತದೆ. ಯಾರೆಲ್ಲ ಅರ್ಜಿ ಸಲ್ಲಿಸಿಲ್ಲ ನೋಡ್ರಿ, ಹೋಗಿ ಅರ್ಜಿಯನ್ನು ಸಲ್ಲಿಸ್ರಿ. ಆಲ್ರೆಡಿ ಈಗ ಅರ್ಜಿ ಸಲ್ಲಿಕೆ ಕೂಡ ಪ್ರಾರಂಭದಲ್ಲಿ ಇರ್ತದೆ. ಸ್ನೇಹಿತರೆ, ಇಲ್ಲಿ ಕೇವಲ PUC ಪಾಸ್ ಅದ, ಅದ್ರ ಜೊತೆಗೆ 10+2 ಅಥವಾ ಇಲ್ಲಿ ನಿಮ್ದು ಏನಾದರೂ ITI ಆಗಿದ್ದರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಡಿಪ್ಲೊಮಾ ಆದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾರನ್ನ ಅರ್ಜಿಯನ್ನು ಸಲ್ಲಿಸಿಲ್ಲ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ಸ್ನೇಹಿತರೆ, ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ಆಲ್ರೆಡಿ ಯೂಟ್ಯೂಬಲ್ಲಿ ಹಾಕಲಾಗಿರ್ತದೆ. ಯಾರಾದರೂ ಅದನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಇರ್ತದೆ, ಹೋಗಿ ನೀವು ಕೂಡ ನೋಡ್ಬೋದು. ನೆಕ್ಸ್ಟು ಬಹು ನಿರೀಕ್ಷಿತ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇದ್ದ 4000ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿಯನ್ನು ಮಾಡುವಂತೆ ಈಗ ಇಲಾಖೆದವರು ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಕೋಬೋದು, ಪೊಲೀಸ್ ಇಲಾಖೆ ಮೊದಲಿಗೆ ಡೇಟ್ ತೋರಿಸ್ತೀವಿ ನೋಡ್ರಿ. ಇಲ್ಲಿ 8/10/2025 ಬಂದ ಇದು ಮಾಹಿತಿ ಕೂಡ ಆಗಿರ್ತದೆ. ಸ್ನೇಹಿತರೆ, ಪೊಲೀಸ್ ಇಲಾಖೆ ವಿವಿಧ ವೃಂದದ ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆಗಳನ್ನು ನಡೆಸುವ ಕುರಿತಂತ ಕೊಟ್ಟಿರ್ತಾರೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪ್ರಸ್ತಾವನೆಯಲ್ಲಿ ಕೋರಿರುವಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ರಿಕ್ತವಿರುವ ವಿವಿಧ ವೃಂದಗಳ ಈ ಕೆಳಕಂಡ ಒಟ್ಟು 4656 ಹುದ್ದೆಗಳನ್ನು ಭರ್ತಿ ಮಾಡಲು ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲು ಅನುಮತಿಯನ್ನು ನೀಡಿದೆ ಎಂದು ತಮಗೆ ತಿಳಿಸಲು ನಿರ್ಧರಿಸಲಾಗಿದೆ ಅಂದರೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇನ್ನು KSPಯಲ್ಲಿ ಎಕ್ಸಾಮ್ ಏನು ನಡೀತಾವಲ್ಲ ಅವೆಲ್ಲ ಕೂಡ ಈಗ KE ಅವರು ನಡೆಸ್ತಾರೆ. ಯಾವ್ಯಾವೆಲ್ಲ ನೇಮಕಾತಿ ಆಗ್ತಾವಪ್ಪ ಅಂತ ಈಗ ನೋಡಿದ್ರೆ, ಸದ್ಯಕ್ಕೆ ಸ್ನೇಹಿತರೆ 2032 ಏನು KSRP ಹುದ್ದೆಗಳದಲ್ಲ ಇದು ನೇಮಕಾತಿ ಮೊದಲಿಗೆ ಆಗ್ತದೆ. ಇದಾದ ನಂತರ ನಿಮ್ಮದಲ್ಲಿ 1650 1560 1650 ಕಾನ್ಸ್ಟೇಬಲ್ CRDRಗೆ ಸಂಬಂಧಿಸಿದಂತೆ ನೇಮಕಾತಿಯು ಮೊದಲಿಗೆ ನೇಮಕಾತಿ ಹಾಕವು. ಇನ್ನು ಮೇಲೆ KSP ಇಲಾಖೆದವರು ನೇಮಕಾತಿಯನ್ನು ಮಾಡಲ್ಲ, KAದವರು ನೇಮಕಾತಿಯನ್ನು ಮಾಡ್ತಾರೆ, ಪರೀಕ್ಷೆಯನ್ನು ನಡೆಸ್ತಾರೆ. ಹಾಗಿದ್ರೆ ಈಗ ಆಲ್ರೆಡಿ 708 SDA FDA ಆಯ್ತು. ನೆಕ್ಸ್ಟ್ ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಗ್ತದೆ. ಇದಾದ ನಂತರ ಮತ್ತೆ 500ಕ್ಕೂ ಹೆಚ್ಚಿನ PAO ನೇಮಕಾತಿ ಕೂಡ ಆಗ್ತದೆ. ಇದಕ್ಕೆ ನೀವು ಆರ್ಥಿಕ ಅನುಮೋದನೆ ಸಿಕ್ಕತ್ತಿಲ್ಲ ಅಂತ ಡೌಟ್ ಪಡಬೇಡ್ರಿ ಸ್ನೇಹಿತರೆ. ಇದಕ್ಕೆ ಆರ್ಥಿಕ ಅನುಮೋದನೆ ಲಾಸ್ಟ್ ಇಯರ್ ಕೂಡ ಸಿಕ್ಕಿರ್ತದೆ. ಏನು 1000 ವಿಲೇಜ್ ಅಕೌಂಟ್ ಹುದ್ದೆಗಳಿದ್ದಲ್ಲ ಆವಾಗ ಇದಕ್ಕೂ ಕೂಡ ಆರ್ಥಿಕ ಅನುಮೋದನೆ ಕೂಡ ಸಿಕ್ಕಿರ್ತದೆ. ಅದನ್ನು ಕೂಡ ಈಗ ನೇಮಕಾತಿಯನ್ನು ಮಾಡ್ತಾರೆ. ಈಗ ಆಲ್ರೆಡಿ ಏನಿದೆಯಲ್ಲ ನೋಡ್ರಿ, ಈಗ ಆಲ್ರೆಡಿ ಏನೀಗ 1000
ಲಾಸ್ಟ್ ಟೈಮ್ ಮಾಡ್ಕೊಂಡಿದ್ರಿ. ಈಗ ಮತ್ತೇನು 500 ಹುದ್ದೆಗಳು ಖಾಲಿದ, ಅವು ಕೂಡ ನೇಮಕಾತಿ ಆಗ್ತದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅರ್ಜಿ ಪ್ರಾರಂಭ ಕೂಡ ಆಗ್ತದೆ. ಸ್ನೇಹಿತರೆ, ಇದಾದ ನಂತರ ಇನ್ನು ಹಲವಾರು ಇಲಾಖೆಯಲ್ಲಿ ಖಾಲಿ ಇರ್ತಾವ್ರಿ. ಅದೇ ರೀತಿ ಅಬಕಾರಿ ಇಲಾಖೆಯಲ್ಲಿ ಇಲ್ಲಿ ESI ಅಂತ ಹುದ್ದೆಗಳು ನೇಮಕಾತಿ ಆಗ್ತಾವ, ಕಾನ್ಸ್ಟೇಬಲು ಆಗ್ತಾವ. ಮತ್ತು ಅದೇ ರೀತಿಯಲ್ಲಿ PSI 600 PSI ಹುದ್ದೆಗಳು ನೇಮಕಾತಿ ಆಗ್ತದೆ. ಇನ್ನು ಅದೇ ರೀತಿ ಇಲ್ಲಿ ಮತ್ತೆ ನಿಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನೇಮಕಾತಿ ಆಗ್ತದೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ನೇಮಕಾತಿ ಆಗ್ತದೆ. ಒಟ್ಟಾರೆಯಾಗಿ ಈ ಸಾರಿ ಈ 1 ವರ್ಷದಲ್ಲಿ ಸಾಕಷ್ಟು ನೇಮಕಾತಿಗಳಾಗ್ತಾವೆ. ಯಾರ್ಯಾರು ಇನ್ನೂ ಸರಿಯಾಗಿ ಸ್ಟಡಿ ಮಾಡಕತ್ತಿಲ್ಲ ನೋಡ್ರಿ, ಸ್ಟಡಿ ಮಾಡಿರಿ. ಈಗ ಆಲ್ರೆಡಿ ಫಸ್ಟಿಗೆ ನೇಮಕಾತಿ ಆಗಿದ್ದು SDFT, ಇದಾದಮೇಲೆ ಪೊಲೀಸ್ ಇಲಾಖೆಯಲ್ಲಿ ಆಗ್ತಾ, ಮತ್ತು ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಇವು ಮುಖ್ಯವಾಗಿ ಇರುವ ನೇಮಕಾತಿ ಆಗಿರ್ತವೆ. ಇದ್ರ ಜೊತೆಗೆ ಶಿಕ್ಷಕರ ನೇಮಕಾತಿ ಕೂಡ ಆಗ್ತದೆ. ಈ ಸಾರಿ ಅಂತೂ ಸಾಕಷ್ಟು ಹುದ್ದೆಗಳು ನೇಮಕಾತಿ ಆಗ್ತವೆ. ನಿಮಗೆ ಅರ್ಜಿ ಸಲ್ಲಿಸಾಕ ಅಮೌಂಟ್ ಜಾಸ್ತಿ ಆಗುತ್ತೆ. ನೀವು ಅಪ್ಲಿಕೇಶನ್ ಹಾಕೋದನ್ನು ಬಿಟ್ಟರು ಬಿಡ್ಬೋದು. ಯಾಕಂದರೆ ಇಲ್ಲಿ ಕಡಿಮೆ ಅಂದರೂ ಕೂಡ 500+ ಇಲ್ಲಿ ಜನರಲ್ ಕ್ಯಾಟಗರಿ OBC ಅಭ್ಯರ್ಥಿಗಳಿಗೆ ನೋಂದಣಿ ಅಪ್ಲಿಕೇಶನ್ ಫೀಯನ್ನು ಇಟ್ಟಿರ್ತಾರೆ. ಅದಕ್ಕಾಗಿ ಯಾರ್ಯಾರೆಲ್ಲ ನೇಮಕಾತಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಾಗತ್ತೆ ನೋಡ್ರಿ, ಸರಿಯಾಗಿ ನಿಮ್ಮದು ತಯಾರಿಯನ್ನು ಇನ್ನಷ್ಟು ಚುರುಕುಗೊಳಿಸ್ರಿ. ನೇಮಕಾತಿ ಕೂಡ 1 by 1 ಎಲ್ಲ ಕೂಡ ಆಗ್ತಾವೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಪ್ರತಿನಿತ್ಯದ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಹೋಗಿ ಜಾಯ್ನ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.